ನೋಡಿ, ಮರಗಳಿಗೆ ಲೈಟ್ ಹಾಕೊಂಡು ಪಾದಚಾರಿಗಳು ಓಡಾಡುವ ರಸ್ತೆಗೆ ಚೇರ್ಗಳು ಹಾಕೊಂಡು ಇಲ್ಲೂ ಸಹ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ. ಸಂಬಂಧಪಟ್ಟಂಥ ಸಂಚಾರಿ ಪೊಲೀಸರಾಗಿರ್ಬೋದು, ಸ್ಥಳೀಯ ಪೊಲೀಸರಾಗಿರ್ಬೋದು, ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ವಲಯ ಕಚೇರಿ ಅಧಿಕಾರಿಗಳಾಗಿರ್ಬೋದು, ಜನಸಾಮಾನ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ತಕ್ಕಂಥ ಅಧಿಕಾರಿಗಳು ಇಷ್ಟೊಂದು ರಾಜರೋಷವಾಗಿ ಪಾದಚಾರಿಗಳ ರಸ್ತೆಯನ್ನು ಆಕ್ರಮಿಸ್ಕೊಂಡು ಈ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳ ಕೈವಾಡ ಎದ್ದು ಕಾಣ್ತಾ ಇದೆ. ಇಂಥ ಅಧಿಕಾರಿಗಳು ನಮಗೆ ಬೇಡ. ಸಾರ್ವಜನಿಕವಾಗಿ ಸರ್ವತೋಮುಖವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸರ್ಕಾರಿ ಕೆಲಸ ಮಾಡೋಕ್ಕೆ ನಾಲಾಯಕು. ಈ ಕೂಡಲೇ ಇದನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು. ಅದು ಕೇರಳದವರು, ಮಾಲೀಕರು ಕೇರಳದವರು ಬಂದು ಇಲ್ಲಿ ಮೈಸೂರಿನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮೈಸೂರಿನ ಸಾಂಸ್ಕೃತಿಕ ನಗರದ ಇತಿಹಾಸ ಏನಾಗಬೇಕು? ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದನ್ನೆಲ್ಲ ತೆರವುಗೊಳಿಸಬೇಕು ಹಾಗೂ ಮರಗಳಿಗೆ ಬಿಟ್ಟಿರ್ತಕ್ಕಂಥ ಲೈಟ್ಗಳನ್ನ ತೆರವುಗೊಳಿಸಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ.